ಚಿತ್ರರಂಗದ ಮೇಲೆ ನಾನಾ ಆರೋಪಗಳು ಕೇಳಿಬಂದಿದ್ವು. ಅದಕ್ಕೆ ತೆಲುಗು ಚಿತ್ರರಂಗವು ಹೊರತಾಗಿರಲಿಲ್ಲ. ಟಾಲಿವುಡ್ನಲ್ಲಿ ಕ್ಯಾಸ್ಟಿಂಗ್ ಕೌಚ್ ಇದೆ ಅನ್ನೋ ಆಪಾದನೆಯೂ ಕೂಡ ಕೇಳಿಬಂದಿತ್ತು. ಆದರೆ ಇದಕ್ಕೆ ರಿಯಾಕ್ಟ್ ಮಾಡಿದ್ದಂಥ ಟಾಲಿವುಡ್ ಸೂಪರ್ ಸ್ಟಾರ್ ಚಿರಂಜೀವಿ ಇಂಡಸ್ಟ್ರಿಯಲ್ಲಿ ಆ ರೀತಿಯ ಯಾವುದೇ ಪದ್ಧತಿ ಇಲ್ಲ ಅಂತ ಹೇಳಿದರು. ಈಗ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಸಿಂಗರ್ ಚಿನ್ಮಯಿ ಚಿರಂಜೀವಿಗೆ ಡಿಚ್ಚಿ ಕೊಟ್ಟಿದ್ದಾರೆ. ಸಿನಿಮಾ ಪ್ರಪಂಚ ಬಣ್ಣ ಹಚ್ಚಿ ನಟನೆ ಮಾಡುವ ರಂಗುರಂಗಿನ ಪ್ರಪಂಚ. ಈ ಸಿನಿ ದುನಿಯಾ ಅನ್ನೋದು ಅದೆಷ್ಟೋ ಲೆಕ್ಕವಿಲ್ಲದಷ್ಟು ಜನರನ್ನ ತನ್ನತ್ತ ಸೆಳೆಯುತ್ತೆ. ತಮ್ಮ ಜೀವಿತಾವಧಿಯಲ್ಲಿ ಒಂದೇ ಒಂದು ತಾನು ಬಣ್ಣ ಹಚ್ಚಬೇಕು, ಕೆಲವೇ ನಿಮಿಷವಾದ್ರೂ ಬೆಳ್ಳಿ ತೆರೆಯ ಮೇಲೆ ಕಾಣಿಸಿಕೊಳ್ಬೇಕು ಅನ್ನೋದೇ ಅದೆಷ್ಟೋ ಜನರ ಕನಸು. ಸಿನಿಮಾ ಹುಚ್ಚಿಗೆ ಬಿದ್ದು ಒಂದೇ ಒಂದು ಅವಕಾಶ ಕೊಡಿ ಅಂತ ಬೀದಿ ಬೀದಿ ಅಲಿಯೋರಿಗೇನು ಕಮ್ಮಿ ಇಲ್ಲ. ಆದ್ರೆ ಸಿನಿಮಾ ಪ್ರಪಂಚ ಅಂದ್ರೆ ಅದೊಂದು ಸಾಗರ, ಜೊತೆಗೆ ಎರಡು ಮುಖದ ನಾಣ್ಯವಿದ್ದಂತೆ. ಸಿನಿ ಪ್ರಪಂಚದ ವರ್ಣರಂಜಿತ ಹಾಗೂ ಒಳ್ಳೆಯ ಒಂದು ಮುಖ ಮಾತ್ರ ಜನರಿಗೆ ಕಾಣಿಸುತ್ತೆ. ಆದರೆ ಈ ಸಿನಿ ಪ್ರಪಂಚಕ್ಕೆ ಅಷ್ಟೇ ಕರಾಳವಾದ ಇನ್ನೊಂದು ಮುಖ ಕೂಡ ಇದೆ. ಅದು ಅಷ್ಟು ಸುಲಭವಾಗಿ ಜನರ ಗಮನಕ್ಕೆ ಬರೋದಿಲ್ಲ. ಯಾವುದೇ ರಂಗವಾದ್ರೂ ಅಲ್ಲಿ ಒಳ್ಳೆಯದ್ದು ಹಾಗೂ ಕೆಟ್ಟದ್ದು ಅನ್ನೋ ಎರಡು ಮುಖಗಳಿರ್ತಾವೆ. ಅದೇ ರೀತಿ ಚಿತ್ರರಂಗದಲ್ಲೂ ಕೂಡ ಇದೇ ಕಾರಣ. ಇಂಡಸ್ಟ್ರಿ ಅಂದ ಮೇಲೆ ಅಲ್ಲಿ ಒಳ್ಳೆಯವರ ಜೊತೆ ಕೆಟ್ಟವರು ಕೂಡ ಇದ್ದೇ ಇರ್ತಾರೆ. ಈ ಮಂದಿ ಸಿನಿಮಾ ಇಂಡಸ್ಟ್ರಿಗೆ ಮಸಿ ಬಳಿಯೋ ಕೆಲಸ ಮಾಡ್ತಾರೆ. ಇಂಥವರಿಂದ ಇಡೀ ಚಿತ್ರರಂಗಕ್ಕೆ ಕಳಂಕ ಅಂಟಿಕೊಳ್ಳುತ್ತೆ. ಈಗ ಭಾಷಾತೀತವಾಗಿ ಅನೇಕ ಚಿತ್ರರಂಗಗಳಿಗೆ ಇಂತಹ ಕಳಂಕ ಅಂಟ್ಕೊಂಡಿದೆ. ಅದಕ್ಕೆ ಪ್ರಮುಖವಾಗಿ ಇತಿಹಾಸದುದ್ದಕ್ಕೂ ಕೂಡ ಚಿತ್ರರಂಗದ ಮೇಲೆ ಅನೇಕ ಆಪಾದನೆಗಳು ಕೇಳಿಬಂದಿವೆ. ಅದರಲ್ಲಿ ಮುಖ್ಯವಾದದ್ದು ಕಾಸ್ಟಿಂಗ್ ಕೋಚ್. ಚಿತ್ರರಂಗ ಅಂದ್ರೆ ಅದೊಂದು ದುಡ್ಡಿನ ಪ್ರಪಂಚ. ಹಣದ ಹೊಳೆಯ ಮೇಲೆಯೇ ಅಲ್ಲೇನಿದ್ರೂ ಕೂಡ ಆಟ ನಡೆಯೋದು. ಹಾಗಾಗಿ ಅಲ್ಲಿ ದೊಡ್ಡ ದೊಡ್ಡ ಕುಳಗಳು ಅನಿಸ್ಕೊಳ್ಳೋ ಮಂದಿಯೂ ಇದ್ದೇ ಇರ್ತಾರೆ. ಅಂಥವರು ತಮಗೆ ಹೇಗೆ ಬೇಕೋ ಹಾಗೆ ಇಂಡಸ್ಟ್ರಿಯನ್ನ ಕುಣಿಸ್ತಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅವಕಾಶಕ್ಕೋಸ್ಕರ ಅಲಿದಾಡೋ ಯುವತಿಯರನ್ನ ಕೆಟ್ಟದಾಗಿ ನಡೆಸ್ಕೊಳ್ತಾರೆ. ಮಹಿಳಾ ಕಲಾವಿದರಿಗೆ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಅವಕಾಶಗಳು ಸಿಗ್ಬೇಕಂದ್ರೆ ಅವರು ದೊಡ್ಡ ದೊಡ್ಡ ಕುಳಗಳ ಜೊತೆ ನಿರ್ಮಾಪಕರ ಹಾಗೂ ನಿರ್ದೇಶಕರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು. ಯಾರು ಈ ಕಾಂಪ್ರಮೈಸ್ಗೆ ಮುಂದಾಗ್ತಾರೋ ಅಂಥವರಿಗೆ ಮಾತ್ರ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಅವಕಾಶಗಳು ಬೇಗ ಹುಡುಕಿಕೊಂಡು ಬರುತ್ತವೆ ಅನ್ನೋ ಆರೋಪಗಳು ಈ ಹಿಂದಿನಿಂದ ಕೂಡ ಇದ್ದೇ ಇದೆ. ಇದಕ್ಕೆ ಯಾವುದೇ ಚಿತ್ರರಂಗ ಕೂಡ ಹೊರತಾಗಿಲ್ಲ. ಅದರಂತೆ ತೆಲುಗು ಸಿನಿ ಇಂಡಸ್ಟ್ರಿ ಮೇಲೆ ಇಂತಹ ಆರೋಪ ಕೇಳಿಬಂದಿತ್ತು. ಟಾಲಿವುಡ್ ಅಥವಾ ತೆಲುಗಿನ ಚಿತ್ರರಂಗ ದಕ್ಷಿಣ ಭಾರತದ ಖ್ಯಾತ ಚಿತ್ರರಂಗ. ಇಂತಹ ತೆಲುಗು ಸಿನಿ ಇಂಡಸ್ಟ್ರಿಯ ಮೇಲೆ ಕೂಡ ಅದೊಂದು ಆಪಾದನೆ ಕೇಳಿಬಂದಿತ್ತು. ಟಾಲಿವುಡ್ನ ಕಾಸ್ಟಿಂಗ್ ಕೌಚ್ ಇದೇ ಅವಕಾಶಗಳಿಗಾಗಿ ನಟಿಯರು ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಅನ್ನೋ ಆಪಾದನೆ ಕೇಳಿಬಂದಿತ್ತು. ಇದಕ್ಕೆ ಸಾರ್ವಜನಿಕವಾಗಿ ಟೀಕೆಗಳು ಕೂಡ ವ್ಯಕ್ತವಾಗಿತ್ತು. ಆದರೆ ಇದಕ್ಕೆ ವಿರುದ್ಧವಾಗಿ ಅದೊಬ್ಬ ಖ್ಯಾತ ನಟ ಹೇಳಿಕೆ ನೀಡಿದ್ರು. ಟಾಲಿವುಡ್ನಲ್ಲಿ ಆ ರೀತಿಯ ಯಾವುದೇ ರೀತಿಯ ಪದ್ಧತಿ ಇಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿದ್ರು. ಈ ರೀತಿ ತೆಲುಗು ಚಿತ್ರರಂಗದ ಪರವಾಗಿ ಬ್ಯಾಟ್ ಬೀಸಿದ್ದ ವ್ಯಕ್ತಿ ಬೇರಾರೂ ಅಲ್ಲ, ತೆಲುಗು ಇಂಡಸ್ಟ್ರಿಯ ಮೆಗಾ ಸ್ಟಾರ್ ಚಿರಂಜೀವಿ. ಸೂಪರ್ ಸ್ಟಾರ್ ಚಿರಂಜೀವಿ ತೆಲುಗು ಚಿತ್ರರಂಗದಲ್ಲಿ ಮೆಗಾ ಸ್ಟಾರ್ ಅಂತಲೇ ಖ್ಯಾತವಾಗಿರುವ ನಟ. 1978ರಿಂದ ತೆಲುಗು ಚಿತ್ರರಂಗದಲ್ಲಿರೋ ಚಿರಂಜೀವಿ ಈವರೆಗೆ ಸುಮಾರು 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಕೇವಲ ನಟನೆ ಮಾತ್ರವಲ್ಲದೆ ರಾಜಕೀಯದಲ್ಲೂ ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿರೋ ಚಿರಂಜೀವಿ ಶಾಸಕ, ಸಂಸದ ಹಾಗೂ ಅಖಂಡ ಆಂಧ್ರ ಸರ್ಕಾರದ ಮಂತ್ರಿಯಾಗೂ ಕೂಡ ಕೆಲಸ ಮಾಡಿದ್ದಾರೆ. ಇಂತಹ ಚಿರಂಜೀವಿಗೆ ತೆಲುಗು ಚಿತ್ರರಂಗದಲ್ಲಿ ಹುಚ್ಚು ಅಭಿಮಾನಿಗಳಿದ್ದಾರೆ. ಮೊದಲೇ ಹೇಳ್ದಂಗೆ ಚಿರಂಜೀವಿ ಸುಮಾರು 47 ವರ್ಷಗಳಿಂದ ತೆಲುಗು ಚಿತ್ರರಂಗದಲ್ಲಿರೋ ಹಿರಿಯ ನಟ. ಹಾಗಾಗಿ ಚಿರಂಜೀವಿ ಮಾತಿಗೆ ಟಾಲಿವುಡ್ನಲ್ಲಿ ಒಂದು ಬೆಲೆ ಇದೆ. ಮೆಗಾಸ್ಟಾರ್ ಮಾತಾಡ್ತಾರೆ ಅಂದ್ರೆ ಅದಕ್ಕೊಂದು ತೂಕ ಜಾಸ್ತಿ. ತೆಲುಗು ಸಿನಿ ಇಂಡಸ್ಟ್ರಿಯಲ್ಲಿ ಇಂತಹ ಚಿರಂಜೀವಿ ಇತ್ತೀಚೆಗೆ ಅದೊಂದು ವಿಷಯದ ಬಗ್ಗೆ ಮಾತನಾಡಿದ್ರು. ನಮ್ಮ ಇಂಡಸ್ಟ್ರಿಯಲ್ಲಿ ಆ ರೀತಿಯ ಸಂಪ್ರದಾಯ ಇಲ್ಲ ಅಂತ ಹೇಳೋ ಪ್ರಯತ್ನ ಮಾಡಿದ್ರು. ಈಗ ಚಿರಂಜೀವಿಯ ಅದೇ ಹೇಳಿಕೆಗೆ ವಿರೋಧ ವ್ಯಕ್ತವಾಗ್ತಿದೆ. ಅಷ್ಟಕ್ಕೂ ಚಿರಂಜೀವಿ ಮಾತಾಡಿದ್ದು ಯಾವ ವಿಷಯ ಅಂದ್ರೆ ಇದೇ ಕಾಸ್ಟಿಂಗ್ ಕೌಚ್ ಬಗ್ಗೆ. ಇತ್ತೀಚೆಗೆ ತೆಲುಗು ಚಿತ್ರರಂಗದ ಬಗ್ಗೆ ಮಾತನಾಡಿದ ಸೂಪರ್ ಸ್ಟಾರ್ ಚಿರಂಜೀವಿ ತೆಲುಗು ಇಂಡಸ್ಟ್ರಿ ತುಂಬಾ ಒಳ್ಳೆಯ ಇಂಡಸ್ಟ್ರಿ ಅಂತ ಕೊಂಡಾಡಿದ್ರು. ಕೆಲವು ಜನ ತೆಲುಗು ಚಿತ್ರರಂಗದ ಬಗ್ಗೆ ಇಲ್ಲ ಸಲ್ಲದ ಮಾತನಾಡ್ತಾರೆ. ಟಾಲಿವುಡ್ಗೆ ಕಪ್ಪು ಚುಕ್ಕೆ ತರೋ ಪ್ರಯತ್ನ ಮಾಡ್ತಾರೆ. ಆದರೆ ನೈಜ ಸ್ಥಿತಿ ಆ ರೀತಿ ಇಲ್ಲ. ಟಾಲಿವುಡ್ನಲ್ಲಿ ಆ ರೀತಿಯ ಯಾವುದೇ ಸಂಸ್ಕೃತಿ ಇಲ್ಲ. ತೆಲುಗು ಇಂಡಸ್ಟ್ರಿಯಲ್ಲಿ ಕಾಸ್ಟಿಂಗ್ ಕೌಚ್ ಇಲ್ಲ ಅಂದಿದ್ರು ಮೆಗಾಸ್ಟಾರ್. ಆ ಮೂಲಕ ಟಾಲಿವುಡ್ನಲ್ಲಿ ಮಹಿಳೆಯರನ್ನ ಕೆಟ್ಟದಾಗಿ ಕಾಣೋ ವ್ಯವಸ್ಥೆ ಇಲ್ಲ ಅಂತ ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದ್ರು. ಆದರೆ ಚಿರಂಜೀವಿ ಹೇಳಿಕೆಗೆ ವಿರೋಧ ವ್ಯಕ್ತವಾಗಿತ್ತು. ಈಗ ಮೆಗಾಸ್ಟಾರ್ ಹೇಳಿಕೆಗೆ ತೆಲುಗು ಗಾಯಕಿಯೊಬ್ಬರು ಟಕ್ಕರ್ ಕೊಟ್ಟಿದ್ದಾರೆ.
ತೆಲುಗು ಇಂಡಸ್ಟ್ರಿಯಲ್ಲಿ ಕಾಸ್ಟಿಂಗ್ ಕೌಚ್ ಇಲ್ಲ ಅಂದಿದ್ದ ಚಿರಂಜೀವಿ ಹೇಳಿಕೆಗೆ ವಿರೋಧ ವ್ಯಕ್ತವಾಗಿತ್ತು. ಈಗ ತೆಲುಗು ಗಾಯಕಿಯಾದ ಚಿನ್ಮಯಿ ಕೂಡ ಚಿರಂಜೀವಿಗೆ ಡಿಚ್ಚಿ ಕೊಟ್ಟಿದ್ದಾರೆ. ಮೆಗಾಸ್ಟಾರ್ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸಿರೋ ಈ ಗಾಯಕಿ ಚಿರಂಜೀವಿ ಹೇಳಿಕೆ ಸಂಪೂರ್ಣ ಸುಳ್ಳು ಅಂದಿದ್ದಾರೆ. ಆ ಮೂಲಕ ಚಿರಂಜೀವಿಗೆ ತೆಲುಗು ಚಿತ್ರರಂಗದಲ್ಲಿನ ಸದ್ಯದ ಸ್ಥಿತಿಯ ಬಗ್ಗೆ ಚಿರಂಜೀವಿಗೆ ಅರಿವಿಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ. ಸೂಪರ್ ಸ್ಟಾರ್ ಚಿರಂಜೀವಿಗೆ ಟಕ್ಕರ್ ಕೊಟ್ಟಿರೋ ಗಾಯಕಿ ನಡೆ ಸಖತ್ ವೈರಲ್ ಆಗ್ತಿದೆ. ಚಿನ್ಮಯಿ ಶ್ರೀಪಾದ್ ಪಂಚಭಾಷೆಗಳಲ್ಲಿ ತಮ್ಮ ಗಾಯನದ ಮೂಲಕ ಹೆಸರು ಮಾಡಿದ್ದಾರೆ. ಈ ಗಾಯಕಿ ಈಗ ಇದೇ ಚಿನ್ಮಯಿ ಸೂಪರ್ ಸ್ಟಾರ್ ಚಿರಂಜೀವಿ ಹೇಳಿಕೆ ವಿರುದ್ಧ ಕಿಡಿಕಾರಿದ್ದಾರೆ. ತೆಲುಗು ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಇಲ್ಲ ಅನ್ನೋ ಚಿರಂಜೀವಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಚಿನ್ಮಯಿ, ಮಹಿಳೆಯರು ತಮ್ಮ ದೇಹವನ್ನ ಅರ್ಪಿಸದೇ ಇದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಚಾನ್ಸ್ ಇಲ್ಲ ಅನ್ನೋ ಸ್ಫೋಟಕ ಆರೋಪ ಮಾಡಿದ್ದಾರೆ. ಆ ಮೂಲಕ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಸ್ಟಿಂಗ್ ಕೌಚ್ ಇರೋದು ಸತ್ಯ ಅಂದಿದ್ದಾರೆ ಗಾಯಕಿ ಚಿನ್ಮಯಿ ಶ್ರೀಪಾದ್. ಕಾಸ್ಟಿಂಗ್ ಕೌಚ್ ಬಗ್ಗೆ ನಟ ಚಿರಂಜೀವಿ ಹೇಳಿಕೆಯನ್ನ ಬಲವಾಗಿ ವಿರೋಧಿಸಿದ್ದಾರೆ ಗಾಯಕಿ ಚಿನ್ಮಯಿ. ಚಿರಂಜೀವಿ ಹೇಳಿಕೆಯ ಬಗ್ಗೆ ರಿಯಾಕ್ಟ್ ಮಾಡಿರೋ ಚಿನ್ಮಯಿ, ಇಂಡಸ್ಟ್ರಿಯಲ್ಲಿ ಕಾಸ್ಟಿಂಗ್ ಕೌಚ್ ಇಲ್ಲ ಅನ್ನೋದು ಶುದ್ಧ ಸುಳ್ಳು. ಇಂಗ್ಲಿಷ್ನಲ್ಲಿ ಕಮಿಟ್ಮೆಂಟ್ ಅನ್ನೋ ಪದಕ್ಕೆ ವೃತ್ತಿಬದ್ಧತೆ ಅನ್ನೋ ಅರ್ಥವಿದೆ. ಆದ್ರೆ ಸಿನಿ ಇಂಡಸ್ಟ್ರಿಯಲ್ಲಿ ಈ ಪದಕ್ಕೆ ಬೇರೆಯದೇ ಅರ್ಥವಿದೆ. ಚಾನ್ಸ್ ಸಿಗಬೇಕು ಅಂದ್ರೆ ನಟಿಯರು ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು. ತುಂಬಾ ಜನ ಪುರುಷರು ಇಲ್ಲಿ ಮಹಿಳೆಯರನ್ನ ಲೈಂಗಿಕವಾಗಿ ಬಳಸ್ತಾರೆ. ನಟ ಚಿರಂಜೀವಿಯವರ ಜಮಾನನೇ ಬೇರೆ, ಈಗಿನ ಜಮಾನವೇ ಬೇರೆ. ಚಿರಂಜೀವಿ ಜನರೇಷನ್ ನಲ್ಲಿ ಮಹಿಳೆಯರನ್ನ ಗೌರವಿಸ್ತಾ ಇದ್ರು. ಆದ್ರೆ ಈಗ ಇಂಡಸ್ಟ್ರಿಯಲ್ಲಿ ಅಂತಹ ವಾತಾವರಣ ಇಲ್ಲವೇ ಇಲ್ಲ ಅಂದಿದ್ದಾರೆ ಗಾಯಕಿ ಚಿನ್ಮಯಿ. ಈ ರೀತಿಯ ಹೇಳಿಕೆ ನೀಡೋ ಮೂಲಕ ಮೆಗಾಸ್ಟಾರ್ ಚಿರಂಜೀವಿ ಕಾಲದ ಚಿತ್ರರಂಗಕ್ಕೂ ಈಗಿನ ಚಿತ್ರರಂಗಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಹಾಗಾಗಿ ಚಿರಂಜೀವಿಗೆ ಈಗಿನ ಸಿನಿ ಇಂಡಸ್ಟ್ರಿಯ ವಾತಾವರಣದ ಬಗ್ಗೆ ಅಷ್ಟಾಗಿ ಪರಿಚಯವಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ದಾರೆ ಗಾಯಕಿ ಚಿನ್ಮಯಿ. ಗಾಯಕಿ ಚಿನ್ಮಯಿ ಹೇಳಿಕೆಯಲ್ಲಿ ಒಂದಷ್ಟು ಮಟ್ಟಿನ ಸತ್ಯಾಂಶವೂ ಇದೆ. ಹೇಳಿ ಕೇಳಿ ತೆಲುಗು ಸೂಪರ್ ಸ್ಟಾರ್ ಚಿರಂಜೀವಿ 80-90 ದಶಕದಲ್ಲಿ ಅತ್ಯಂತ ಜನಪ್ರಿಯವಾಗಿದ್ದ ಸ್ಟಾರ್ ನಟ. ಆಗಿನ ಕಾಲದಲ್ಲೂ ನಟಿಯರನ್ನ ಬೇರೆ ದೃಷ್ಟಿಯಲ್ಲಿ ನೋಡೋ ಜನ ಸಿನಿ ಇಂಡಸ್ಟ್ರಿಯಲ್ಲಿದ್ರು. ಆದರೆ ಆಗಿನ ಕಾಲದಲ್ಲಿ ಕಾಸ್ಟಿಂಗ್ ಕೌಚ್ ವಿವಾದ ಇಷ್ಟು ದೊಡ್ಡ ಮಟ್ಟದಲ್ಲಿರಲಿಲ್ಲ. ಜೊತೆಗೆ ಆಗಿನ ಕಾಲದ ಚಿತ್ರರಂಗದ ವಾತಾವರಣ ಈಗಿನಷ್ಟು ಕಲುಷಿತವಾಗಿರಲಿಲ್ಲ ಅನ್ನೋದು ಕೂಡ ಸತ್ಯ. ಆದರೆ ಈಗಿನ ಚಿತ್ರರಂಗದ ಸ್ಥಿತಿ ವಾಸ್ತವದಲ್ಲಿ ಆ ರೀತಿ ಇಲ್ಲ ಅನ್ನೋದು ಕೂಡ ಅಷ್ಟೇ ವಾಸ್ತವ. ನಾನಾ ಚಿತ್ರರಂಗದಲ್ಲಿ ಸಹ ನಟಿಯರೇ ತಮ್ಮ ಸಹ ನಟನ ವಿರುದ್ಧ, ನಿರ್ಮಾಪಕ ನಿರ್ದೇಶಕರ ವಿರುದ್ಧ ಮೀಟು ಆರೋಪಗಳನ್ನ ಮಾಡಿದ್ದನ್ನ ನಾವು ನೆನಪಿಸಿಕೊಳ್ಳಬೇಕಾಗುತ್ತೆ. ಹಾಗಾಗಿ ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಇಲ್ಲವೇ ಇಲ್ಲ ಅನ್ನೋ ಚಿರಂಜೀವಿ ಹೇಳಿಕೆ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋ ಪ್ರಶ್ನೆ ಮೂಡುತ್ತೆ. ಆದ್ರೆ ಜೊತೆಗೆ ತಮಗೆ ಬೇಕಾದ ದೊಡ್ಡ ದೊಡ್ಡ ಕುಳಗಳ ಜೊತೆಗೆ ಮಜಾ ಮಾಡಿ ನಂತರ ಉಲ್ಟಾ ಹೊಡೆಯೋ ನಟಿ ಮಣಿಯರಿಗೇನು ಕಮ್ಮಿನೇ ಇಲ್ಲ ಚಿತ್ರರಂಗದಲ್ಲಿ. ಹಾಗಾಗಿ ಕಾಸ್ಟಿಂಗ್ ಕೌಚ್ ಅನ್ನೋದು ಎಷ್ಟು ಸತ್ಯವೋ, ಅವಕಾಶಕ್ಕಾಗಿ ಕಾಂಪ್ರಮೈಸ್ ಮಾಡಿಕೊಂಡು ಆಮೇಲೆ ಉಲ್ಟಾ ಹೊಡೆಯೋ ನಟಿಯರು ಸಿನಿ ಚಿತ್ರರಂಗದಲ್ಲಿದ್ದಾರೆ ಅನ್ನೋದು ವಾಸ್ತವ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಸ್ಟಿಂಗ್ ಕೌಚ್ ಇಲ್ಲ ಅಂದಿದ್ದಂಥ ಚಿರಂಜೀವಿ ಹೇಳಿಕೆಗೆ ಗಾಯಕಿ ಚಿನ್ಮಯಿ ಡಿಚ್ಚಿಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಕಾಸ್ಟಿಂಗ್ ಕೌಚ್ ಅನ್ನೋದು ಇಂಡಸ್ಟ್ರಿಯಲ್ಲಿದೆ ಅನ್ನೋದು ಕಹಿ ವಾಸ್ತವ ಅಂದಿದ್ದಾರೆ ಗಾಯಕಿ ಚಿನ್ಮಯಿ ಶ್ರೀಪಾದ.